ಎಲ್ಲಿಗೆ ಬಂತು ರಾಜಕೀಯ ಮೆಗಾ ಫೈಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆಗಳಾಯಿತು. ಬನ್ನಿ, ಒಬ್ಬ ಯುವಕ ನಿಂತ್ಕೊಂಡಿದ್ದಾರೆ. ಕಮಾನ್, ನಿಮ್ಮ ಪ್ರಶ್ನೆ ಏನು ಸರ್? ಬಹುಶಃ ಈ 3 ಜನ ಮುಖ್ಯಮಂತ್ರಿಗಳ ಮೇಲೆ ಆಗಿರ್ತಕ್ಕಂಥ ಆಪಾದನೆಗಳೇನಿದೆ ಅಷ್ಟೊಂದು ಮಾಧ್ಯಮಗಳು ಇರಲಿಲ್ಲ ಅವಾಗ. ಈಗ ಮಾಧ್ಯಮಗಳು ಬಂದಿರೋದ್ರಿಂದ ಈ ಆಪಾದನೆಗಳೆಲ್ಲ ಒಂದೊಂದಾಗಿ ಹೊರಗೆ ಬರ್ತಾ ಇದೆ, ಜನಗಳಿಗೆ ಮನವರಿಕೆ ಆಗ್ತಾ ಇದೆ. ದಟ್ಸ್ ಟ್ರೂ. ಅದಕ್ಕಿಂತ ಮುಖ್ಯವಾಗಿ ಟ್ರಾನ್ಸ್ಪರೆನ್ಸಿ ಆ್ಯಕ್ಟ್ ಇದೆಯಲ್ಲ, ಇವತ್ತೇನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆಯಲ್ಲ, ಮನಮೋಹನ್ ಸಿಂಗ್ ಅವ್ರ ಸರ್ಕಾರ ಇದನ್ನು ಮೊದಲು ಕರ್ನಾಟಕದಲ್ಲಿ ಕೃಷ್ಣರವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲೇ ಟ್ರಾನ್ಸ್ಪರೆನ್ಸಿ ಆ್ಯಕ್ಟನ್ನು ಜಾರಿಗೆ ತಂದದ್ದು. ಇದು ಜನರಿಗೆ ಆಡಳಿತ ಗೊತ್ತಾಗಬೇಕು, ಅಭಿವೃದ್ಧಿ ಗೊತ್ತಾಗಬೇಕು, ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಹಕ್ಕು ಕೂಡ ನಾಗರಿಕರಿಗೆ ಇರಬೇಕು ಅನ್ನೋ ಕಾರಣಕ್ಕಾಗಿಯೇ ಸದುದ್ದೇಶದಿಂದ ಅವತ್ತು ಟ್ರಾನ್ಸ್ಪರೆನ್ಸಿ ಆ್ಯಕ್ಟನ್ನು ಜಾರಿಗೆ ತಂದದ್ದು. ಆ್ಯಕ್ಟ್ ತಂದಿದ್ದಾರೆ. ಬಹುಶಃ ಎಲ್ಲರೂ ಪುಸ್ತಕ ಇಟ್ಕೊಂಡು ಓದೋವಂಥ ಜನಗಳಲ್ಲಿ ಸಾಕಷ್ಟು ಜನ ಇಲ್ಲ. ಹಾಗಾಗಿ ಮಾಧ್ಯಮಗಳ ಮುಖಾಂತರ ಸಾಕಷ್ಟು ಜನ ನೋಡಿ ತಿಳ್ಕೊಂಡು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ವಿಚಾರಗಳಿದೆ. ಒಂದನೇದು. ಎರಡನೇದಾಗಿ, ಯಾಕೆ ಸಂವಿಧಾನದಲ್ಲಿ 65 ವರ್ಷಕ್ಕೆ ಮೇಲ್ಪಟ್ಟ ಜನಗಳಿಗೆ ಅಧಿಕಾರ ಕೊಡಬಾರ್ದು ಅನ್ನೋದು ಒಂದು ಡೆಡ್ಲೈನ್ ಯಾಕೆ ಹಾಕಿಲ್ಲ ಅಥವಾ ಬೆಂಚ್ ಮಾರ್ಕ್ ಯಾಕೆ ಹಾಕಿಲ್ಲ? ಈ ರಾಜಕೀಯ ನಾಯಕರು ಏನು ಹೇಳ್ತಾ ಇದ್ದಾರೆ, ನಾವು ಒಂದು ಹಾದಿಲಿ ನಡ್ಕೊಂಡು ಬಂದಿದ್ದೀವಿ, ಮುನ್ನೋರ್ಗೂ ನಾವು ಅದನ್ನೇ ಹೇಳ್ಕೊಡ್ತೀವಿ ಏನೋ ಹಂಗಿದ್ರೆ, ಇವ್ರು ಇಷ್ಟೊಂದು FIRಗಳು ಅವು ಇವು ಎಲ್ಲ ಮಾಡ್ಕೊಂಡು ಬಂದಿದ್ರಲ್ಲ, ಮುಂದಿನವ್ರಿಗೆ ಏನಂತ ಒಂದು ಹಾದಿ ಹಾಕ್ಕೊಟ್ಟಿದ್ದಾರೆ ಇವರೆಲ್ಲ. ಹಾಗಿದ್ರೆ ಇನ್ನೂ ಭ್ರಷ್ಟತೆ ಜಾಸ್ತಿ ಮಾಡಿ ಅಂತನಾ? ಎಸ್ ಮಾ, ಒಳ್ಳೆ 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 ಪ್ರಶ್ನೆ. ಮುನ್ನೋರಿಗೆ ಏನು ಇವರು ಪಾಠ ಹೇಳಲಿಕ್ಕೆ ಸಾಧ್ಯ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ನಾನು ಯುವಕನಾಗಿದ್ರು 20 ವರ್ಷದ ರಾಜಕೀಯ ಮಾಡಿದ್ದೀನಿ. 20 ವರ್ಷದಿಂದ ರಾಜಕೀಯ. ಹೇಳಿ ಸರ್. 3 ಸತಿ ಎಲೆಕ್ಷನ್ಗೆ ನಿಂತಿದ್ದೀನಿ, 3 ಸತಿನೂ ಸೋತಿದ್ದೀನಿ. ಯಾಕೆಂದರೆ ಸಮಯ ಸಾಧಕರು ಅಂತ ಮೇಡಮ್ ಅವ್ರು ಹೇಳಿದ್ರು. ಖಂಡಿತ ಸಮಯ ಸಾಧಕರೇ. ನಮ್ಮಂಥ ಯುವಕರನ್ನ ಕಾರ್ಯಕರ್ತರುಗಳನ್ನ ಬಳಸ್ಕೊಂತಾರೆ, ಹಾಗೆ ಕೈ ಬಿಡ್ತಾರೆ. BJPಲಿ ಯುವ ಮೋರ್ಚಾ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೀನಿ. ದಳದಾಗೆ ದೇವೇಗೌಡರು ನಂಗೆ ಗುರು ಪ್ರಶ್ನೆ. ಯಾವ ಪಕ್ಷಗಳು ಉಳಿದಿಲ್ಲ ನಿಮ್ಗೆ? ಹಂಗಾದ್ರೆ ಇದೆ ರಾಜಕೀಯನೇ ಸಾಕು ಅಂತ ಹೇಳ್ಬಿಟ್ಟು ಗುಡ್ ಬೈ ಹೇಳಿ ಕಾಯಕವೇ ಕೈಲಾಸ ಅಂತ ಕೆಲಸ ಮಾಡ್ಕೊಂಡು ಈಗ ಜ್ಞಾನೋದಯ ಆಗಿದೆ ನೋಡಿ. ರಾಜಕೀಯನೇ ಸಾಕು ಜೀವನದಾಗೆ. ರಾಜಕೀಯದಾಗ ಏನೂ ಇಲ್ಲ. ಬೇಕಾದ್ರೆ ಈ ಪೆಟ್ನೆಮ್ಮು ಬೇಕಾದ್ರೆ ಕುಮಾರಸ್ವಾಮಿ ಅವ್ರ ಹತ್ರ ಕೇಳ್ರಿ, ನಿಮ್ದು ಒಂದು ಇದಕ್ಕೆ ಅಭಿಮಾನಿಗಳ ಸಂಘ ಕಟ್ಟಣ ಅಂತ ಮಾಡಿದೆ. ಆದ್ರೆ ಈ ರಾಜಕೀಯದಾಗಿರೋರು ಯಾರು ಉದ್ಧಾರ ಆಗಲ್ಲ. ಏನು ನಾನು ಹೋದ್ರು ಅದೇ ಮೆಟ್ಟೊಲಿಬೇಕಾಗತ್ತೆ ಅಂದ್ಕೊಂಡು ಓಲೇ ಇಲ್ಲ, ಅಲ್ಲಿ ರಾಜಕೀಯನೇ ಬಿಟ್ಟೆ. ಓಕೆ, ಬಹುಶಃ ನನಗೆ ಒಂದು ಕಥೆ ಜ್ಞಾಪಕ ಆಗ್ತಾ ಇದೆ. ಸುದರ್ಶನ್, ತಾವು ಕೂಡ ಓದಿರಬೇಕು. ಒಂದು ಧರ್ಮದಲ್ಲಿದ್ದಂಥವನು, ಹಿಂದೂ ಧರ್ಮದಲ್ಲಿದ್ದಂಥ ವ್ಯಕ್ತಿ, ಇನ್ನೇನು ನನಗೆ ಇಲ್ಲಿ ಶಾಂತಿ ಸಮಾಧಾನ ಸಿಗ್ತಿಲ್ಲ ಅಂತ ಅವನು ಇಸ್ಲಾಮಿಗೆ ಹೋದ. ಅವನ ನಂತರ ಅಲ್ಲಿ ಶಾಂತಿ ಸಮಾಧಾನ ಸಿಗಲಿಲ್ಲ. ಮತ್ತೆ ಅವನು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋದ, ಅಲ್ಲಿ ಶಾಂತಿ ಸಮಾಧಾನ ಸಿಗಲಿಲ್ಲ. ಮತ್ತಿರ್ಗ ವಾಪಸ್ಸೇ ಬಂದ. ಅಂದರೆ ಹುಡುಕುವಂಥ ಒಂದು ಮನೋಭಾವನೆ ಇತ್ತು ಅಂದರೆ ಹುಡುಕ್ತಾನೇ ಇರೋದು ಅನ್ನುವಂಥದ್ದು ಈ ಕಥೆಯ ಒಂದು ಸಾರಾಂಶ. ಬಹುಶಃ ನಮ್ಮ ಬಿಲ್ಲ ಅವ್ರ ಕಥೆನೂ ಕೂಡ ಹಂಗೆ ಆಗೋಗ್ಬಿಟ್ಟಿದೆ. ಈ ಕಾರ್ಯಕ್ರಮ ರಾಜ್ಯದ 6 ಕೋಟಿ ಜನರ ಪ್ರತೀಕವಾಗಿ ನಡೀತಾ ಇದೆ. ಕರ್ನಾಟಕ ರಾಜ್ಯದ 6 ಕೋಟಿ ಜನಗಳ ಪ್ರತಿನಿಧಿಗಳು ನಾವೆಲ್ಲರೂ ಇಲ್ಲಿ ಬಂದಿದ್ದೀವಿ. ಅದರ ಪ್ರಕಾರವಾಗಿ 6 ಕೋಟಿ ಜನಗಳಿಗೆ ಮಾದರಿ ಆಗುವಂಥದ್ದು, ಏನಾದರೂ ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥದ್ದು ನೈಜ. ನೀವು ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಮಾದರಿಯಾಗಿ ನಡ್ಕೊಳ್ಳಿ. ದಯವಿಟ್ಟು ನಮ್ಗೆ ಮಾದರಿ ಆಗಿರಿ. ನಾವು ನೋಡಿ ಮೈನಸ್ ಅಂಶಗಳನ್ನು ಕಲಿಯೋದು ಬೇಕಾಗಿಲ್ಲ ಅಂತೇಳಿ ಪ್ರಾರ್ಥನೆ ಮಾಡಿ. ಸ್ವಾತಂತ್ರ್ಯ ಕೊಡುವಾಗ ಇಂಗ್ಲೆಂಡಿನೊಬ್ಬ ರಾಜಕಾರಣಿ ಹೇಳ್ದ, ಈ ದೇಶಕ್ಕೆ ಸ್ವಾತಂತ್ರ್ಯ ಉಳಿಸ್ಕೊಳ್ಳೋಕ್ಕೆ ಅನರ್ಹರು ಈ ದೇಶದ ಮುಂದಿನ ಜನಾಂಗ, ಡಕಾಯ್ತು ಲೂಟ್ ಮಾಡ್ತಾರೆ ಜನ. ಹಾಗೆ 65 ವರ್ಷ ಆಯ್ತು ಆತ ತಲೆಕೆಟ್ಟು ಹೇಳಿದ ಮಾತನ್ನೇ ಸತ್ಯ ಮಾಡಿದ್ದಾರೆ ಈ ಜನ. ಯಾರು ಬಡ ಜನತೆ ಬಗ್ಗೆ ಉದ್ಧಾರಕ್ಕಾಗಿ ಏನೂ ಮಾಡಿಲ್ಲ. ಅವ್ರವ್ರ ಪೀಳಿಗೆ ಅವ್ರ ತಲಾಂತರಕ್ಕೆ ನಾನು ಭ್ರಷ್ಟ ಮಾಡಿ ಹುಚ್ಚುಮುಂಡೆ ಮೊದಲು ಉಂಡೋರ ಜನ ಆ ಥರ ರಾಜಕೀಯ ಮಾಡಿದ್ದಾರೆ. ದಯವಿಟ್ಟು ಈ ದೇಶದ ಬಡತನ ರೇಖೆ 55 ಕೋಟಿ ಜನಕ್ಕೆ ಇವತ್ತು 40 ರೂಪಾಯಿ ವರಮಾನ ಇಲ್ಲ, ಉಸಿರಿಲ್ಲ, ಊರಕ್ಕೆ ಮನೆ ಇಲ್ಲ. ಖಂಡಿತ ದಯವಿಟ್ಟು ರಾಜಕಾರಣಿಗೆ ಗಮನವಿಟ್ಟು ಕೇಳಿ. ಕಾಂಗ್ರೆಸ್ಸಿನಂತೂ ಫೋರ್ಸು ಎಲ್ಲ ಆದ್ರೂ ಮುಚ್ಚಾಕ್ತಿದ್ದಾರೆ ಹೊರತು ಸತ್ಯನ ಮುಚ್ಚಿ ಸೆರಗಲಿಟ್ಟು ಈ ದೇಶನ ಇನ್ನೂ ಅದು ಯಾವ ಇದರಲ್ಲಿ ಆಳ್ತಿದ್ದಾರೋ ಗೊತ್ತಿಲ್ಲ. 128 ಕೋಟಿ ಭಾರತೀಯರಲ್ಲಿ ಖಂಡಿತ ಭಾಳ ದುಃಖದ ಸಂಗತಿ. ದೇಶ ಉಳಿಬೇಕಾದ್ರೆ ಒಂದು ಒಳ್ಳೆ ಉತ್ತಮ ರಾಜಕಾರಣಿ ಮುಂದಿನ ತಲೆಮಾರ್ಗಾರು ಕೊಡಿ ಅಂತೇಳಿ ನಾನು ಭಾಳ ಅತ್ಯಂತ ನೋವಿನಿಂದ ಹೇಳ್ತಾ ಇದ್ದೀನಿ. ಭಗವಾನ್ ಗೌತಮ್ ಬುದ್ಧ ಒಂದು ಮಾತು ಹೇಳ್ತಾರೆ, ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ಕಾಳು ತೊಗೊಂಬ ಅಂತ ಹೇಳ್ತಾ ಇದ್ರು. ಅದನ್ನು ನಾವು ಹಿರಿಯರಿಂದ ಕೇಳ್ತಾ ಇದ್ವಿ. ಇವತ್ತೇನಾಗಿದೆ ಇವತ್ತು ಅಂತಂದರೆ, ಲಂಚ ತೊಗೊಳ್ಳದೇ ಇರ್ತಕ್ಕಂಥ ಯಾವುದಾನ ರಾಜಕಾರಣಿ ಮನೆಯಿಂದ ಒಂದೇ ಒಂದು ಕಾಳು ಸಾಸಿವೆ ಕಾಳನ್ನ ತೊಗೊಂಬರೋಕ್ಕೆ ಆಗತ್ತಾ ಅಂತಂದರೆ ಖಂಡಿತ ಅದು ಶೂನ್ಯ ಆಗೋಗ್ಬಿಟ್ಟಿದೆ. ಯಾವ ಪಕ್ಷದಲ್ಲೂ ಕೂಡ ನಮಗೆ ಒಳ್ಳೆಯವ್ರು ಸಿಗ್ತಾ ಇಲ್ಲ. ನಾನು ಯಾಕೆ ಈ ಮಾತು ಹೇಳ್ತೀನಿ, ಪ್ರತಿಯೊಂದು ಕೂಡ ಏನಾರ ಕೊಟ್ಟೆ ತರಬೇಕು. ಸಾಸಿವೆ ತರಕ್ಕೆ ಹೋದಾಗಲೂ ಕೂಡ ಏನೋ ಕೊಟ್ಟೆ ತರಬೇಕಂತ ಸ್ಥಿತಿ ಇದೆ ಅಂತೀರಿ? ಹೌದೌದು, ಖಂಡಿತ. ನಾನು ಹೇಳೋದೇನು ಅಂತಂದರೆ,
ನಮಗೆ ಎಷ್ಟು ನೋವಾಗ್ತಿದೆ ಅಂತಂದರೆ ಪ್ರತಿಯೊಬ್ಬರು ಕೂಡ ಮಹಾತ್ಮ ಗಾಂಧಿ ಹಂಗೆ ಹೇಳಿದ್ರು, ಮಹಾತ್ಮ ಗಾಂಧಿ ಹೀಗೆ ಹೇಳಿದ್ರು, ಬರೀ ಗಾಂಧಿ ವಿಚಾರನೇ ಹೇಳ್ತಾರೆ. ಒಬ್ಬರಾದರೂ ಕೂಡ ಗಾಂಧಿ ರೀತಿಯಲ್ಲಿ ನಡ್ಕೊಂಡು ಬಂದಿದ್ದೀರ. ಕಳೆದ 52 ವರ್ಷದಿಂದ ಕೇಂದ್ರದಲ್ಲಿ ಆಳಿದಂಥ ಸರ್ಕಾರ ಇರ್ಬೋದು, ರಾಜ್ಯದಲ್ಲಿ ಆಳಿದಂಥ ಸರ್ಕಾರ ಇರ್ಬೋದು. ನೀವಾದರೂ ಕೂಡ ಇನ್ನೊಬ್ಬ ಗಾಂಧಿನ ಸೃಷ್ಟಿ ಮಾಡ್ಬೋದಾಗಿತ್ತಲ್ಲ, ಅದು ಇಲ್ಲ. ಅಣ್ಣಾ ಹಜಾರೆ ಅವ್ರಿಗಾದರೂ ಕೂಡ ನೀವು ಬೆಂಬಲ ಕೊಡ್ಬೋದಾಗಿತ್ತು. ನನಗೆ ಒಂದು ಸಂತೋಷ ಏನು ಅಂದರೆ BJP ಅವರು ಅಣ್ಣಾ ಹಜಾರೆ ಅವ್ರಿಗೆ ಬೆಂಬಲ ಕೊಟ್ಟರು. ಅವ್ರು ಬೆಂಬಲ ಕೊಟ್ಟರು ಅಂದರೆ ಮಾತ್ರಕ್ಕೆ ಅಣ್ಣಾ ಹಜಾರೆ BJP ಬ್ರಾಂಡೆಡ್ ಅಂತ ನೀವುಗಳು ಹೇಳ್ತೀರಿ. ನೀವು ಅಲ್ಲ, ಅದರಿಂದ ಆದ್ರೆ ನೀವು ರಾಜಕೀಯ ಇದೆ, ಕಾಂಗ್ರೆಸ್ ಅವರು ರಮೇಶ್. JDS ಅವರು ಅಣ್ಣಾ ಹಜಾರೆ ಅವರ ಹೋರಾಟಕ್ಕೆ ಬರ್ಬೋದಾಗಿತ್ತಲ್ಲ. ರಮೇಶ್ ನಾವೆಲ್ಲ ಬೆಂಬಲ ಕೊಟ್ಟೆ ಮಿಂಚಿಲ್ಲ. ಮೆರವಣಿಗೆ ಮಾಡಿದೆ ಬಿಡ್ರಿ. ಇಲ್ಲ ನಾವೆಲ್ಲೋ ಕಾಣಲಿಲ್ಲ. ಎಲ್ಲ ನಮ್ಮ ಊರಲ್ಲಿ ಬಂದು ಹೇಳಿದ್ರೆ ಅಲ್ಲ, ನಿಮ್ಮ ಊರಲ್ಲಿ ಇರ್ಬೋದು, ಅದು ಮಾಧ್ಯಮದಲ್ಲೂ ಬರಲಿಲ್ಲ, ಯಾವ ಪೇಪರ್ಲ್ಲೂ ನಾವು ಕೇಳಿಲ್ಲ. ಶಿವಲಿಂಗೇಗೌಡರು ಹೇಳ್ತಾ ಇದ್ರು ನಾವು ವೈಟ್ ಶರ್ಟ್ ಹಾಕೊಂಡಿದ್ದೀವಿ, ನಮ್ಮ ಮೇಲೆ ಯಾವುದೂ ಕಲೆ ಇಲ್ಲ ಅಂತ. ಹಾಗಿದ್ರೆ ನಿಮ್ಗೆ ಯಾಕೆ ಬಹುಮತ ಬರ್ತಾ ಇಲ್ಲ ಇದುವರೆಗೆ? ಅದನ್ನ ಅಲ್ಲಿ ಜನ ಕೇಳಂತಾಳಿ ನಾಳೆ ಭಾಷಣಕ್ಕೆ ಹೋಗೋಣ ಅಂತ. ಅಲ್ಲ, 220 ಸೀಟ್ 224 ಸೀಟಲ್ಲಿ 200 ಸೀಟ್ ಗೆಲ್ಲಿ ತೋರಿಸಿ, ನಾವು ನಿಯತ್ತಾಗಿದ್ದೀವಿ ಅಂತ. ಅವನ್ನ ಒಪ್ತೀವಿ, ನೀವು ನಿಯತ್ತಾಗಿದ್ದೀವಿ ಅಂತ. ನಾವು ಕಾಂಗ್ರೆಸ್ ಬೆಂಬಲಿಸ್ತಾ ಇದೀವಿ ಅಲ್ಲ, ಎಲ್ಲಾ ಪಕ್ಷಗಳು ಅದೇನೆ. ಒಬ್ರು ಆನೆ ಕದೀತಾರೆ, ಒಬ್ರು ಅಡಿಕೆ ಕದೀತಾರೆ ಅಷ್ಟೇ. ನಮ್ಮೂರಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆನೇ ಇಲ್ಲ. 8 ದಿನಕ್ಕೊಂದ್ಸರಿ 10 ದಿನಕ್ಕೊಂದ್ಸರಿ ನೀರು ಬಿಡ್ತಾರೆ. ಅದರಲ್ಲಿ ಹುಳ ಆಗಿರ್ತವೆ. ಸಾರ್ವಜನಿಕರ ಕಷ್ಟ ಕೇಳೋರೇ ಇಲ್ಲ. ಬರೀ ಪ್ರತಿದಿನ ಇವ್ರ ಹಗರಣಗಳನ್ನು ಓದೋದು ನೋಡೋದು ಇದೇ ಆಗೋಗಿದೆ. ಇನ್ನು ಮುಂದಾರು ಈ ಹಗರಣಗಳನ್ನು ಕಡಿಮೆ ಮಾಡಿ ಸಾರ್ವಜನಿಕರ ಕಷ್ಟ ಕಡೆ ಗಮನ ಕೊಟ್ಟರೆ ಅದು ಇದೇ ನಮ್ಮ ರಿಕ್ವೆಸ್ಟ್. ಇತ್ತೀಚೆಗೆ ಸುಮಾರು ಈ ರಾಜಕೀಯದಲ್ಲಿ ಏನಾಗಿದೆಪ್ಪ ಅಂತಂದರೆ ಬೇಸತ್ಬಿಟ್ಟಿದೆ ನಮಗೆ. ಯಾಕೆ ಬೇಸತ್ತಿದೆ ಅಂದರೆ ಹೇಳಿದ್ನೇ ಹೇಳೋ ಕಿಸ್ಬಾಯಿ ದಾಸ ಅಂತ ಹಳ್ಳಿನಲ್ಲಿ ಗಾದೆ ಕಳೀತಾರೆ. ಹೇಳಿದ್ನೇ ಹೇಳ್ತಾ ಇದ್ದಾರೆ ಹೊರತು ಹೊಸದಾಗಿ ಯಾವುದೂ ಹೇಳ್ತಾ ಇಲ್ಲ. ಈ ಒಂದು ಹಗರಣಗಳು ಏನು ಹೇಳ್ತಾ ಇದ್ದೀರಾ, ಈ ಡಿನೋಟಿಫಿಕೇಷನ್ನು ಇವೆಲ್ಲ ಮಾಡಿ ಯಾರು ಸಾಕಬೇಕು ಅಂತ ಇದೊಂದು ಕೆಲಸ ಮಾಡ್ತಾರೋ ರಾಜಕೀಯದವರು ನಮಗಂತೂ ಗೊತ್ತಿಲ್ಲ. ಬಹುಶಃ ಹೇಳಬೇಕು ಅಂತಂದರೆ ಅವರ ಸಂಬಂಧಿಕರನ್ನ ಸಾಕ್ಲಿಕ್ಕೋಸ್ಕರ ಮಾಡ್ತಾರೆ ಹೊರತು ರಾಜ್ಯದ ಜನತೆಯನ್ನು ಸಾಕ್ಲಿಕ್ಕೆ ಮಾಡ್ತಾ ಇಲ್ಲ. ಓಕೆ, ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆನ ಮಾಡ್ತೀನಿ. ಇದು ಸಣ್ಣ ಬ್ರೇಕ್ ನಂತರ ಮತ್ತಷ್ಟು ಚರ್ಚೆ ಮುಂದುವರಿಯುತ್ತೆ. ಇವತ್ತಿನ ರಾಜಕಾರಣದಲ್ಲಿ ರಾಜಕೀಯದಲ್ಲಿ ಉಳ್ಕೋಬೇಕು ಅಂದರೆ ಈ ದೊಂಬರಾಟದೊಳಗೆ ದೊಂಬರಾಗೆ ಉಳ್ಕೋಬೇಕು. ಯಡಿಯೂರಪ್ಪ ಜೈಲಿಗೆ ಹೋದ್ರು ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಆತಂಕ ಪಟ್ಕೊಳ್ಳುವಂಥ ವಿಷಯ. ಮುಂದೆ ಆಡಳಿತ ಮಾಡುವಂಥವ್ರಿಗೂ ಕೂಡ ಅದೊಂದು ಎಚ್ಚರಿಕೆ ಗಂಟೆ ಕೂಡ ಆಗಿದೆ ಇವತ್ತು.